ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಾ ಇರೋದು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿ ಸೂಪರ್ ಆಗಿ ಸದ್ದು ಮಾಡ್ತಿರುವಂತಹ ಒಂದು ವೆಬ್ ಸೀರೀಸ್ ಸ್ಕ್ವಿಡ್ ಗೇಮ್. ಇವಾಗ ರಿಲೀಸ್ ಆಗಿದ್ದು ಸೀಸನ್ 2 ನೋಡೋದಕ್ಕಿಂತ ಮುಂಚೆ ಸೀಸನ್ 1 ಎಕ್ಸ್ಪ್ಲನೇಷನ್ ನೋಡ್ಕೊಂಡ್ ಬರೋಣ. ಸೀಸನ್ 1 ನೋಡಿಲ್ಲ ಅಂದ್ರೆ ಸೀಸನ್ 2 ನಿಮಗೆ ಅರ್ಥ ಆಗುದಿಲ್ಲ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ನನ್ನ ಚಾನಲ್ ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ಕ್ವಿಡ್ ಗೇಮ್ ಸೀಸನ್ 1 ಎಪಿಸೋಡ್ 1 ಸ್ಟಾರ್ಟಿಂಗ್ ಸೀನ್ ನಲ್ಲಿ ಕೆಲವು ಹುಡುಗರು ಸೇರಿ ಒಂದು ಗೇಮ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇದರಲ್ಲಿ 2 ಟೀಮ್ ಆಗಿ ಡಿವೈಡ್ ಆಗಿರ್ತಾರೆ. ಒಂದು ಆಫೆನ್ಸ್ ಟೀಮ್, ಒಂದು ಡಿಫೆನ್ಸ್ ಟೀಮ್. ಇದರಲ್ಲಿ ಒಂದ್ ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಇನ್ನೊಂದ್ ಕಡೆ ಎಂಡಿಂಗ್ ಪಾಯಿಂಟ್ ಇರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಒಂದು ಕಾಲನ್ನ ಮೇಲೆ ಕೆತ್ತಿ ಜಂಪ್ ಮಾಡ್ತಾ ಮಧ್ಯದ ಪಾಯಿಂಟ್ ಗೆ ರೀಚ್ ಆಗ್ಬೇಕು. ಹಾಗೆ ರೀಚ್ ಆದ್ಮೇಲೆ ಅವರಿಗೆ 2 ಕಾಲನ್ನ ಯೂಸ್ ಮಾಡ್ಕೊಂಡು ಮುಂದೆ ಹೋಗುವ ಚಾನ್ಸ್ ಸಿಗುತ್ತೆ. ಹಾಗೆ ಡಿಫೆನ್ಸ್ ಟೀಮ್ ಅನ್ನ ಕೂಡ ಎದುರಾಕೊಂಡು ಅವರು ಎಂಡ್ ಪಾಯಿಂಟ್ ಗೆ ರೀಚ್ ಆಗ್ಬೇಕು. ಹಾಗಿದ್ರೆ ಮಾತ್ರ ಆ ಟೀಮ್ ವಿನ್ ಆಗುತ್ತೆ. ಸೋತಿರೋ ಟೀಮ್ ಇದರಿಂದ ಎಲಿಮಿನೇಟ್ ಆಗುತ್ತೆ, ಅಂದ್ರೆ ಸತ್ತು ಹೋಗ್ತಾರೆ. ಈ ಆಟದ ಹೆಸರೇ ಸ್ಕ್ವಿಡ್ ಗೇಮ್ ಅಂತ ಹೇಳಿ ಇಲ್ಲಿ ಟೈಟಲ್ ಅನ್ನ ಹಾಕ್ತಾರೆ. ಇವನ ಹೆಸರೇ ಶಾಂಗ್. ಇವನೇ ಈ ಮೂವಿಯ ಹೀರೋ. ಇವನಿಗೆ ಮದುವೆ ಆಗಿರುತ್ತೆ, ಆದ್ರೆ ಇವಾಗ ಡಿವೋರ್ಸ್ ಕೂಡ ಆಗಿರುತ್ತೆ. ಇವನಿಗೆ ಒಬ್ಳು ಮಗಳು ಕೂಡ ಇರ್ತಾಳೆ. ಡಿವೋರ್ಸ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಇವನು ಕೆಲ್ಸಕ್ಕೆ ಹೋಗ್ತಾ ಇರೋದಿಲ್ಲ. ಯಾವಾಗ ನೋಡಿದ್ರು ಬೆಟ್ಟಿಂಗ್ ಅಂತಾನೆ ಹೇಳ್ತಿರ್ತಾನೆ. ಇವಾಗ ಇವನ ತಾಯಿ ಜೊತೆ ಇರ್ತಾನೆ. ಇಲ್ಲಿ ಇವನ ತಾಯಿ ಹೇಳ್ತಾರೆ ಇವತ್ತು ಇವನ ಮಗಳ ಬರ್ತ್ಡೇ ಇರುತ್ತೆ, ಆದ್ರೆ ಅದು ಇವನಿಗೆ ಗೊತ್ತಿರೋದಿಲ್ಲ. ಇವನ ತಾಯಿ ಇವನಿಗೆ ದುಡ್ಡನ್ನ ಕೊಟ್ಟು ಅವಳಿಗೆ ಬೇಕಾಗಿರೋ ಫುಡ್ ಅನ್ನ ತೆಗೆದುಕೊಡು ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ ಈ ದುಡ್ಡು ಸಾಕಾಗುದಿಲ್ಲ, ಇನ್ನು ದುಡ್ಡು ಇದ್ರೆ ಕೊಡು ಅಂತ. ಅದಕ್ಕೆ ಅವನ ತಾಯಿ ಇನ್ನು ಸ್ವಲ್ಪ ದುಡ್ಡನ್ನ ಕೊಡ್ತಾರೆ. ಹಾಗೆ ಇಲ್ಲಿ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಇಲ್ಲಿಂದ ಹೋದ್ಮೇಲೆ ಇವನು ಹುಡ್ಕಾಡಿ ಅವನ ತಾಯಿಯ ATM ಕಾರ್ಡ್ ಅನ್ನ ಕಂಡು ಹಿಡಿತಾನೆ. ಹಾಗೆ ATM ಮಿಷಿನ್ ಇಂದ ದುಡ್ಡನ್ನ ತಗೊಂಡು ಹಾರ್ಸ್ ರೇಸಿಂಗ್ ನಡೆಯುವ ಜಾಗಕ್ಕೆ ಹೋಗ್ತಾನೆ. ಹಾಗೆ ಇಲ್ಲಿ ಕುದುರೆ ರೇಸಿಂಗ್ ಮೇಲೆ ಬೆಟ್ಟಿಂಗ್ ಅನ್ನ ಕಟ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನು ಪ್ರತಿ ಸಲನು ಸೋಲ್ತಾ ಇರ್ತಾನೆ. ಆದ್ರೆ ಇವನು ಸೋಲೊಪ್ಪಿಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಹಾಗೆ ಇನ್ನೊಂದು ಕುದುರೆ ಮೇಲೂ ಬೆಟ್ಟಿಂಗ್ ಅನ್ನ ಕಟ್ತಾನೆ. ಆದ್ರೆ ಇವನ ಅದೃಷ್ಟ ಚೆನ್ನಾಗಿರೋ ಕಾರಣ ಇವನು ಯಾವ ಹಾರ್ಸ್ ನ ಮೇಲೆ ಬೆಟ್ಟಿಂಗ್ ಅಲ್ಲೇ ಕಟ್ಟಿರ್ತಾನೋ ಆ ಹಾರ್ಸೆ ಈ ರೇಸ್ ನಲ್ಲಿ ವಿನ್ ಆಗುತ್ತೆ. ಇದರಿಂದ ಇವನಿಗೆ ಲಕ್ಷ ಗಟ್ಟಲೆ ಲಾಭ ಸಿಗುತ್ತೆ. ಹಾಗೆ ಇಲ್ಲಿ ದುಡ್ಡು ಕೊಡುವವರಿಗೆ ಟಿಪ್ಸ್ ಅನ್ನ ಕೊಟ್ಟು ಕೂಡ ಹೋಗ್ತಾನೆ. ಇಲ್ಲಿ ಅವನ ಮಗಳಿಗೆ ಕಾಲ್ ಮಾಡಿ ಇವತ್ತು ನನಗೆ ಏನೇನ್ ಬೇಕು ಎಲ್ಲವನ್ನು ಕೇಳು, ಅದನ್ನು ನಾನು ನಿನಗೆ ತೆಗೆದುಕೊಡ್ತೀನಿ ಅಂತ ಖುಷಿಯಿಂದ ಮಗಳ ಜೊತೆ ಮಾತಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಇವನು ಇದಕ್ಕಿಂತ ಮುಂಚೆ ರೇಸಿಂಗ್ ಅಲ್ಲಿ ದುಡ್ಡು ಕಟ್ಟಲಿಕ್ಕೆ ತುಂಬಾ ಸಾಲಗಳನ್ನ ಪಡ್ಕೊಂಡಿರ್ತಾನೆ. ಆ ಸಾಲದವರು ಇವನನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಅವರನ್ನು ನೋಡಿದ ಇವನು ಅವರಿಂದ ತಪ್ಪಿಸ್ಕೊಂಡು ಓಡೋಗ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಇವನು ಹೋಗಿ ಒಂದು ಹುಡುಗಿಗೆ ಕುತ್ಕೊಬಿಡ್ತಾನೆ. ಹಾಗೆ ಅವಳಿಗೆ ಇವನು ಸಾರಿನ ಹೇಳಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇವರನ್ನ ಅವರು ಸುತ್ತುವರೆದು ಇವನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇವನು ಹೇಳ್ತಾನೆ ನನಗೆ ಹೊಡಿಬೇಡಿ, ನಾನು ನಿಮ್ಮ ದುಡ್ಡನ್ನ ಕೊಟ್ಬಿಡ್ತೀನಿ ಅಂತ. ಹಾಗೆ ದುಡ್ಡನ್ನ ತೆಗಿಲಿಕ್ಕೆ ಪಾಕೆಟ್ ಗೆ ಕೈಯನ್ನ ಹಾಕ್ಬೇಕಾದ್ರೆ ಪಾಕೆಟ್ ಅಲ್ಲಿ ದುಡ್ಡು ಇರೋದಿಲ್ಲ. ದುಡ್ಡು ಏನಾಯ್ತು ಅಂತ ಇವನು ಯೋಚಿಸ್ತಿರ್ಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ ಇವನು ನೋಡ್ಕೊಂಡ್ ಬರ್ಬೇಕಾದ್ರೆ ಒಂದು ಹುಡುಗಿ ಮೇಲೆ ಕೂತ್ಕೊಂಡಿರ್ತಾನಲ್ಲ ಆ ಹುಡುಗಿ ಪಿಟ್ ಪಾಕೆಟ್ ಮಾಡಿರ್ತಾಳೆ ಅಂತ. ಇಲ್ಲಿ ಇವನಿಗೆ ಅವರು ಸರಿಯಾಗಿ ಹೊಡಿತಾರೆ. ಇದರಿಂದ ಅವನು ಮೂಗಲ್ಲಿ ರಕ್ತ ಬರ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಇವನು ತುಂಬಾ ಹೇಳ್ತಾ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊತಾನೆ ನಿಮ್ಮ ಹಣವನ್ನ ಹೇಗಾದ್ರೂ ನಾನು ಕೊಡ್ತೀನಿ ಅಂತ. ಆವಾಗ ಅವನು ಮೂಗಿದವರು ರಕ್ತದಿಂದಾನೆ ಒಂದು ಪೇಪರ್ ಗೆ ಅಗ್ರಿಮೆಂಟ್ ಅನ್ನ ಹಾಕಿಸ್ತಾನೆ. ಅದೇನಂತಂದ್ರೆ ಇನ್ನು 1 ತಿಂಗಳೊಳಗೆ ಎಲ್ಲಾದ್ರೂ ಅವನ ದುಡ್ಡನ್ನ ವಾಪಸ್ ಮಾಡಿಲ್ಲ ಅಂತಂದ್ರೆ ಇವನ ಕಿಡ್ನಿಯನ್ನ ಸೇಲ್ ಮಾಡಬಹುದು ಅಂತ. ಹಾಗೆ ಅವರು ಇಲ್ಲಿಂದ ಹೋದ್ಮೇಲೆ ಇವನ್ ಕೈಯಲ್ಲಿ ₹1 ಕೂಡ ಇರೋದಿಲ್ಲ. ಅಲ್ಲಿಂದ ಸೀದಾ ಆವಾಗ್ಲೇ ಒಂದು ಹುಡುಗಿಗೆ ಟಿಪ್ಸ್ ಅನ್ನ ಕೊಟ್ನಲ್ಲ ಆ ಹುಡುಗಿ ಹತ್ರ ಹೋಗಿ ಕೊಟ್ಟಿರೋ ಟಿಪ್ಸ್ ಅನ್ನ ವಾಪಸ್ ಕೇಳ್ತಾನೆ. ಹಾಗೆ ಅಲ್ಲಿಂದ ಸೀದಾ ಒಂದು ನೋವೆಲ್ಟಿ ಗೇಮ್ ಅನ್ನ ಆಡ್ಲಿಕ್ಕೆ ಹೋಗ್ತಾನೆ, ಅಂದ್ರೆ ಟಾಯ್ ಸ್ಪೀಕಿಂಗ್ ಗೇಮ್ ಹತ್ರ. ಯಾಕೆಂತಂದ್ರೆ ಅವಳ ಮಗಳಿಗೆ ಏನಾದ್ರೂ ಕೊಡೋಣ ಅಂತ ಇಲ್ಲಿ ತುಂಬಾ ದುಡ್ಡನ್ನ ಖರ್ಚು ಮಾಡಿ ತುಂಬಾ ಗೇಮ್ ಅನ್ನ ಆಡ್ತಾನೆ. ಆದ್ರೆ ಒಂದು ಗೇಮ್ ಅಲ್ಲೂ ಇವನಿಗೆ ವಿನ್ ಆಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆವಾಗ ಚಿಕ್ಕ ಹುಡುಗನ ಸಹಾಯದಿಂದ ಒಂದು ಗಿಫ್ಟ್ ಬಾಕ್ಸ್ ಅನ್ನು ಕೂಡ ಗೆಲ್ತಾನೆ. ಇದರಿಂದ ಅವನಿಗೆ ತುಂಬಾ ಖುಷಿ ಕೂಡ ಆಗುತ್ತೆ. ಹಾಗೆ ಅಲ್ಲಿಂದ ಸೀದಾ ತನ್ನ ಮಗಳ ಹತ್ರ ಹೋಗ್ತಾನೆ. ಹಾಗೆ ಇಲ್ಲಿ ಅವನ ಮಗಳಿಗೆ ಬೇಕಾಗಿರುವ ಫುಡ್ ಅನ್ನು ಕೂಡ ತಿನ್ನಿಸ್ತಾನೆ. ಹಾಗೆ ಅವನು ತಂದಿರುವ ಗಿಫ್ಟ್ ಅನ್ನು ಕೂಡ ಅವಳಿಗೆ ಕೊಡ್ತಾನೆ. ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಗನ್ನಿಂದಾಗಿರುವಂತಹ ಲೈಟರ್ ಇರುತ್ತೆ. ಇದು ಇವಳಿಗೆ ಇಷ್ಟ ಆಗಿರುತ್ತೆ. ಆದ್ರೆ ಇದನ್ನೆಲ್ಲಾದ್ರೂ ಅವಳ ತಾಯಿ ನೋಡಿದ್ರೆ ನಿಮಗೆ ಬೈತಾರೆ ಅಂತ ಇವಳು ಹೇಳ್ತಾಳೆ. ಅದಕ್ಕೆ ಅದನ್ನ ಮತ್ತೆ ವಾಪಸ್ ಅವನೇ ಇಟ್ಕೋತಾನೆ. ಮತ್ತೆ ಇಲ್ಲಿ ಹೇಳ್ತಾನೆ ಮುಂದಿನ ವರ್ಷ ಬರ್ತ್ಡೇಗೆ ನಿನ್ನ ಬರ್ತ್ಡೇನ ಇನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಇದೇ ಸಮಯದಲ್ಲಿ ಇವಳು ಏನೋ ಒಂದು ವಿಷಯವನ್ನ ಹೇಳಲಿಕ್ಕೆ ಬರ್ತಾಳೆ. ಆದ್ರೆ ಆ ವಿಷಯವನ್ನ ಇವನಿಗೆ ಹೇಳೋದಿಲ್ಲ. ಹಾಗೆ ಮತ್ತೆ ಅವರನ್ನ ಕರ್ಕೊಂಡ್ ಬಂದು ಅವಳ ತಾಯಿ ಜೊತೆನೆ ಬಿಡ್ತಾನೆ. ಹಾಗೆ ಅಲ್ಲಿಂದ ಸೀದಾ ಇವನು ಮನೆಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನ್ ಗೆ ಬರ್ತಾನೆ. ಆದ್ರೆ ಜಸ್ಟ್ ಮಿಸ್ ನಲ್ಲಿ ಇವನು ಹೋಗಬೇಕಾಗಿರುವಂತಹ ಮೆಟ್ರೋ ಮಿಸ್ ಆಗುತ್ತೆ. ಹಾಗೆ ಮುಂದಿನ ಮೆಟ್ರೋಗೋಸ್ಕರ ಇವನು ವೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದೇ ಸಮಯದಲ್ಲಿ ಇಲ್ಲಿಗೆ ಒಬ್ಬ ಸೇಲ್ಸ್ ಮ್ಯಾನ್ ಬರ್ತಾನೆ. ಸಿಯಾಂಗ್ ನೋಡಿ ಅವನು ಕೇಳ್ತಾನೆ ನೀವು ತುಂಬಾ ಕಷ್ಟದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು, ನೀವು ನನ್ನ ಜೊತೆ ಒಂದು ಗೇಮ್ ಅನ್ನ ಆಡ್ತೀರಾ ಅಂತ. ಆದ್ರೆ ಇವನು ತನ್ನ ಕೈಯಲ್ಲಿರುವ ಲೈಟರ್ ಗನ್ ಅನ್ನು ತೋರಿಸಿ ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಆದ್ರೆ ಸೇಲ್ಸ್ ಮ್ಯಾನ್ ಅವನು ತಂದಿರುವಂತಹ ಸೂಟ್ ಕೇಸ್ ಅನ್ನ ಓಪನ್ ಮಾಡಿ ರೆಡ್ ಹಾಗೂ ಬ್ಲೂ ಕಲರ್ 2 ಬಾಕ್ಸ್ ಪೇಪರ್ ಅನ್ನ ತೋರಿಸಿ ನನ್ನ ಜೊತೆ ನೀವು ಗೇಮ್ ಮಾಡಿ ವಿನ್ ಆದ್ರೆ ನಿಮಗೆ ನಾನು 1 ಲಕ್ಷ ವಾನ್ ಅನ್ನ ಕೊಡ್ತೀನಿ. ಈ ಗೇಮ್ಗೆ ಡಕ್ಜ್ ಗೇಮ್ ಅಂತ ಹೇಳ್ತಾನೆ. ಹೇಳಿದ್ರೆ ನೀವು ಸೋತ್ರೆ ನನಗೆ ನೀವು 1 ಲಕ್ಷ ವಾನ್ ಅನ್ನ ಕೊಡ್ಬೇಕು ಅಂತಾನು ಹೇಳ್ತಾನೆ. ಇವನು ದುಡ್ಡಿಗೆ ಆಸೆಪಟ್ಟು ಅವನ ಜೊತೆ ಡಕ್ಜ್ ಗೇಮ್ ಮಾಡ್ಲಿಕ್ಕೆ
ಹೇಳಲಿಕ್ಕೆ ಶುರು ಮಾಡ್ತಾನೆ. ಇದು ಹೇಗೆ ಅಂತಂದ್ರೆ ನೆಲದ ಮೇಲೆ ಒಂದು ಬಾಕ್ಸ್ ಅನ್ನ ಇಟ್ಟು ಇನ್ನೊಂದು ಬಾಕ್ಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಹೊಡೆದು ಅದನ್ನ ಫ್ಲಿಪ್ ಮಾಡ್ಬೇಕು. ಹಾಗೆ ಫ್ಲಿಪ್ ಆದ್ರೆ ಮಾತ್ರ ವಿನ್ ಆದಂತ ಲೆಕ್ಕ ಬರುತ್ತೆ. ಮೊದಲನೇದಾಗಿ ಸಿಯೋಂಗ್ ಟ್ರೈ ಮಾಡ್ತಾನೆ, ಆದ್ರೆ ಅದು ಫ್ಲಿಪ್ ಆಗುದಿಲ್ಲ. ಇವಾಗ ಇವನ ಹತ್ರ ಕೊಡ್ಲಿಕ್ಕೆ ದುಡ್ಡು ಇರೋದಿಲ್ಲ. ಆವಾಗ ಸೇಲ್ಸ್ ಮ್ಯಾನ್ ಹೇಳ್ತಾನೆ, ನಿನ್ನ ಹತ್ರ ಇವಾಗ ದುಡ್ಡಿಲ್ಲ ಅಂದ್ರೆ ನೀನು ಬೇರೆ ರೀತಿಯಲ್ಲಿ ಆದ್ರೂ ಅದನ್ನು ಕ್ಲಿಯರ್ ಮಾಡಬಹುದು ಅಂತ. ಹೇಗೆ ಅಂತ ಕೇಳ್ಬೇಕಾದ್ರೆ ಸಿಯೋಂಗ್ ನ ಕೆನ್ನೆಗೆ ಸೇಲ್ಸ್ ಮ್ಯಾನ್ ಹೊಡಿತಾನೆ. ಹಾಗೆ ಇಲ್ಲಿಂದ ಈ ಗೇಮ್ ಕಂಟಿನ್ಯೂ ಆಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲ ಗೇಮ್ ಅಲ್ಲೂ ಸೇಲ್ಸ್ ಮ್ಯಾನ್ ವಿನ್ ಆಗ್ತಿರ್ತಾನೆ. ಇವನು ಒದೆ ತಿಂತಾನೆ ಇರ್ತಾನೆ. ಹಾಗೆ ಲಾಸ್ಟ್ ನಲ್ಲಿ ಒಂದ್ಸಲಿ ಟ್ರೈ ಮಾಡ್ಬೇಕಾದ್ರೆ ಅದು ಕೂಡ ಫ್ಲಿಪ್ ಆಗುತ್ತೆ. ಅದರಲ್ಲಿ ಸಿಯೋಂಗ್ ವಿನ್ ಆಗ್ತಾನೆ. ಹಾಗೆ ಸಿಯೋಂಗ್ ವಿನ್ ಆಗಿದ್ದಕ್ಕೆ ಸೇಲ್ಸ್ ಮ್ಯಾನ್ ಇವನಿಗೆ 1,00,000 ಓನ್ ಅನ್ನು ಕೂಡ ಕೊಡ್ತಾನೆ. ಮತ್ತೆ ಸೇಲ್ಸ್ ಮ್ಯಾನ್ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ನೀವು ಇದೇ ತರ ಗೇಮ್ ಆಡಿ ತುಂಬಾ ಹಣವನ್ನ ಸಂಪಾದಿಸಬಹುದು, ನಿಮಗೆ ಇರುವಂತಹ ಎಲ್ಲಾ ಲೋನ್ ಗಳನ್ನು ಕೂಡ ಕ್ಲಿಯರ್ ಮಾಡಬಹುದು, ಈ ಆಪರ್ಚುನಿಟಿಯನ್ನ ಮಿಸ್ ಮಾಡಬೇಡಿ ಅಂತ ಹೇಳಿ ಸೇಲ್ಸ್ ಮ್ಯಾನ್ ಇಂದ ಹೊರಡ್ತಾನೆ. ಹಾಗೆ ಸಿಯೋಂಗ್ ದುಡ್ಡು ಸಿಕ್ಕಿರೋ ಖುಷಿಯಿಂದ ಒಂದು ಮೀನ್ ಶಾಪ್ ಗೆ ಬರ್ತಾನೆ. ಈ ಶಾಪ್ ಓನರ್ ಬೇರೆ ಯಾರು ಅಲ್ಲ, ಇವನ ಫ್ರೆಂಡ್ ಆಗಿರುವಂತಹ ಸಾಂಗುನ ತಾಯಿ ಆಗಿರ್ತಾರೆ. ಸಾಂಗು ಇವನು ಜೊತೆಗೆ ಕಲ್ತಿರ್ತಾರೆ. ಆದ್ರೆ ಸಾಂಗು ಕಲ್ತು ಔಟ್ ಆಫ್ ಕಂಟ್ರಿಲಿ ಸೆಟ್ಲ್ ಆಗಿರ್ತಾನೆ. ಹಾಗೆ ಇಲ್ಲಿಂದ ಮೀನನ್ನ ತಗೊಂಡು ಮನೆಗೆ ಹೋಗ್ತಾನೆ. ಹಾಗೆ ಉಳಿದಿರೋ ದುಡ್ಡನ್ನ ಕೂಡ ಅವನ ತಾಯಿಗೆ ಕೊಡ್ತಾನೆ. ಆ ದುಡ್ಡನ್ನ ನೋಡ್ಬೇಕಾದ್ರೆ ಅವನ ತಾಯಿ ಕೇಳ್ತಾರೆ, ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು, ಎಲ್ಲಿಂದ ಕಳ್ಳತನ ಮಾಡ್ದೆ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಈ ದುಡ್ಡನ್ನ ತುಂಬಾ ಕಷ್ಟಪಟ್ಟು ದುಡ್ದಿರೋದು ಅಂತ. ಹಾಗೆ ಇಲ್ಲಿ ಇವನ ತಾಯಿಯ ಮೂಲಕ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಇವನ ವೈಫ್ ನ ಇವಾಗಿನ ಹಸ್ಬೆಂಡ್ ಇವನ ಮಗಳನ್ನು ಕರ್ಕೊಂಡು ಅಮೆರಿಕದಲ್ಲಿ ಸೆಟ್ಲ್ ಆಗ್ತಾರೆ ಅಂತ. ಈ ವಿಷಯವನ್ನೇ ಆವಾಗ್ಲೇ ಇವನ ಮಗಳು ಹೇಳಲಿಕ್ಕೆ ಬಂದಿರೋದು, ಆದ್ರೆ ಹೇಳಿರೋದಿಲ್ಲ. ಇಲ್ಲಿ ಇವರು ಹೇಳ್ತಾರೆ, ನಿನ್ನ ಮಗಳನ್ನ ಹೇಗಾದ್ರೂ ಇಲ್ಲಿಗೆ ಕರ್ಕೊಂಬ ಅಂತ. ಆದ್ರೆ ಇವನು ಹೇಳ್ತಾನೆ, ಡೈವರ್ಸ್ ಆದ್ಮೇಲೆ ನನ್ನ ಮಗಳು ಅವಳ ಜೊತೆನೆ ಇರ್ಬೇಕು ಅಂತ ಡೈವರ್ಸ್ ಮಾಡ್ಬೇಕಾದ್ರೆ ಹೇಳಿದ್ದಾರೆ, ಇವಾಗ ಹೇಗೆ ಸಾಧ್ಯ ಅಂತ. ಅದಕ್ಕೆ ಅವನ ತಾಯಿ ಹೇಳ್ತಾರೆ, ಕೈಯಲ್ಲಿ ತುಂಬಾ ದುಡ್ಡು ಇದ್ರೆ ಅವಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ಬಹುದು ಅಂತ ಡೈವರ್ಸ್ ಪೇಪರ್ ಅಲ್ಲಿ ಇದೆ. ಅವಳು ಇಲ್ಲಿಂದ ಹೋದ್ರೆ ಅವಳು ನಮ್ಮನ್ನ ಮರಲಿಕ್ಕೆ ಚಾನ್ಸ್ ಇದೆ, ನೀನು ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಅವನ ತಾಯಿ ಹೇಳ್ತಾರೆ. ಇದೇ ವಿಷಯವನ್ನೇ ರಾತ್ರಿ ಮಲಗಬೇಕಾದ್ರೂ ಸಿಯೋಂಗ್ ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಆ ಸೇಲ್ಸ್ ಮ್ಯಾನ್ ಕೊಟ್ಟಿರುವ ವಿಸಿಟಿಂಗ್ ಕಾರ್ಡ್ ನೆನಪಾಗಿ ಅದರಲ್ಲಿರೋ ನಂಬರ್ ಗೆ ಇವನ್ ಕಾಲ್ ಮಾಡ್ತಾನೆ. ಅದರಲ್ಲಿ ನೀವು ಗೇಮ್ ಗೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಂದಿದ್ರೆ ನಿಮ್ಮ ಹೆಸರನ್ನು ಹಾಗೂ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹೇಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಇವನ್ ಕೂಡ ಡೀಟೇಲ್ಸ್ ಅನ್ನ ಹೇಳಿದ್ಮೇಲೆ ಇವನನ್ನ ಒಂದು ಲೊಕೇಶನ್ ಗೆ ಬರ್ಲಿಕ್ಕೆ ಹೇಳ್ತಾರೆ. ಹಾಗೆ ಅವನನ್ನು ಕೂಡ ಒಂದು ಅಮಾನುಷ ವ್ಯಕ್ತಿ ಕಾರಲ್ಲಿ ಹತ್ಲಿಕ್ಕೆ ಹೇಳ್ತಾರೆ. ಇವನು ಕಾರಲ್ಲಿ ಕೂತ್ಕೊಂಡ ಹಾಗೇನೆ ಅಲ್ಲಿಂದ ಸ್ಲೀಪಿಂಗ್ ಗ್ಯಾಸ್ ಬಂದು ಇವರನ್ನ ಪ್ರಜ್ಞೆಯನ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಹಾಗೆ ಇವನು ಎಚ್ಚರಿಕೆ ಆದಾಗ ಇವನಿಗೆ ನೋಡಿ ಶಾಕ್ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಇವನ್ ತರನೇ ತುಂಬಾ ಜನರು ಕೂಡ ಇರ್ತಾರೆ. ಇವರನ್ನೆಲ್ಲ ರೆಡ್ ಕಲರ್ ಹೂಡಿ ಹಾಕಿ ಮಾಸ್ಕ್ ಹಾಕೊಂಡು ಎಲ್ಲರೂ ಮಾನಿಟರ್ ಅಲ್ಲಿ ಅವರ ಮೂವ್ಮೆಂಟ್ಸ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಇಲ್ಲಿ ಬ್ಲಾಕ್ ಡ್ರೆಸ್ ಹಾಕಿ ಬ್ಲಾಕ್ ಮಾಸ್ಕ್ ಹಾಕಿ ಇಲ್ಲಿ ಹೆಡ್ ಆಗಿರುವಂತಹ ವ್ಯಕ್ತಿಯನ್ನ ತೋರಿಸ್ತಾರೆ. ಇವರನ್ನ ಎಲ್ಲರೂ ಫ್ರಂಟ್ ಮ್ಯಾನ್ ಅಂತ ಕರಿತಿರ್ತಾರೆ. ಇಲ್ಲಿ ಸಿಯೋಂಗೆ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಕೂಡ ಪರಿಚಯ ಆಗ್ತಾರೆ. ಇವರ ಹೆಸರು ಓಯಿಲ್ ನಮ್ ಅಂತ. ಇವರು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿರ್ತಾರೆ. ಆವಾಗ ಇಲ್ಲಿ ಹೇಳ್ತಾನೆ, ಅಲ್ಲಿರೋ ಡಿಸ್ಪ್ಲೇ ನೋಡಿ, ಟೋಟಲ್ ಆಗಿ ಇಲ್ಲಿ 456 ಪ್ಲೇಯರ್ಸ್ ಇದ್ದಾರೆ, ಅದರಲ್ಲಿ ನೀವೇ ಮೊದಲನೆಯವರು ಅಂತ ಹೇಳ್ಬೇಕಾದ್ರೆ ಇವನ ಡ್ರೆಸ್ ಅಲ್ಲಿರೋ ನಂಬರ್ ಅನ್ನ ನೋಡ್ತಾನೆ. ಅದನ್ನ ನೋಡಿ ಇವನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂತಂದ್ರೆ ಇವನೇ ಲಾಸ್ಟ್ ಆಗಿ ಇಲ್ಲಿಗೆ ಬಂದಿರ್ತಾನೆ. ಇವರ ನಂಬರ್ 456 ಆಗಿರುತ್ತೆ. ಇವ್ರೇಕೆ ಇಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಇವರ ತಲೆಯಲ್ಲಿ ಬ್ರೈನ್ ಟ್ಯೂಮರ್ ಇರುತ್ತೆ. ಹೇಗಿದ್ರು ಇವರ ದಿನಗಳನ್ನ ಕೌಂಟ್ ಮಾಡ್ತಿರ್ತಾರೆ. ಅದ್ರ ಬದಲಾಗಿ ಇಲ್ಲಿ ಗೇಮ್ ಮಾಡಿ ದುಡ್ಡನ್ನ ತಗೋಬಹುದು ಅಂತ. ಇಲ್ಲಿ ಪ್ಲೇಯರ್ 101 ಗೂ ಪ್ಲೇಯರ್ 67 ಗೂ ಗಲಾಟೆ ನಡೀತಾ ಇರುತ್ತೆ. ಯಾಕೆಂತಂದ್ರೆ ಇವರಿಗಿಬ್ರಿಗೆ ಆಲ್ರೆಡಿ ಪರಿಚಯ ಇರುತ್ತೆ. ಒಬ್ರಿಗೊಬ್ರು ಮೋಸ ಮಾಡ್ಕೊಂಡಿರ್ತಾರೆ. ಪ್ಲೇಯರ್ 67 ಅನ್ನು ಎಲ್ಲ ನೋಡಿದಾಗೆ ಆಗ್ತಿದೆಯಲ್ಲ ಅಂತ ಸಿಯೋಂಗೆ ಅನಿಸ್ತಾ ಇರುತ್ತೆ. ಅವಳು ಯಾರು ಅಂತಂದ್ರೆ ಇವನ ಹಣವನ್ನ ಪಿಕ್ ಪಾಕೆಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಇವಳೇ ಆಗಿರ್ತಾಳೆ. ಹಾಗೆ ಆ ಹಣದ ಬಗ್ಗೆ ಇವನು ಅವಳ ಹತ್ರ ಕೇಳ್ತಿರ್ಬೇಕಾದ್ರೆ ಇಲ್ಲಿ ಒಂದು ಸೈರನ್ ಆಗುತ್ತೆ. ಇಲ್ಲಿಗೆ ತುಂಬಾ ಜನರು ರೆಡ್ ಕಲರ್ ಹೂಡಿ ಹಾಕೊಂಡು ಮುಖಕ್ಕೆ ಬ್ಲಾಕ್ ಕಲರ್ ಮಾಸ್ಕ್ ಹಾಕೊಂಡು ಅದರಲ್ಲಿ ರೆಕ್ಟಾಂಗಲ್, ಟ್ರಯಾಂಗಲ್ ಹಾಗೂ ಸರ್ಕಲ್ ಶೇಪ್ ಕೂಡ ಇರುತ್ತೆ. ಅವ್ರು ಹೇಳ್ತಾರೆ, ಈ ಗೇಮ್ ಅನ್ನ ಆಡ್ಲಿಕ್ಕೆ ಬಂದಿರೋರಿಗೆ ಎಲ್ರಿಗೂ ಸ್ವಾಗತ. ನೀವು ಇಲ್ಲಿರುವ 6 ದಿನಗಳಲ್ಲಿ 6 ಗೇಮ್ ಅನ್ನ ಆಟ ಆಡ್ಬೇಕು. ಯಾರು 6 ಗೇಮ್ ಅಲ್ಲಿ ವಿನ್ ಆಗ್ತಾರೋ ಅವರಿಗೆ ಕೋಟಿಗಟ್ಟಲೆ ಹಣ ಸಿಗತ್ತೆ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಒಬ್ರು ಲೇಡಿ ಕೇಳ್ತಾಳೆ, ನೀವೇಕೆ ಮಾಸ್ಕ್ ಅನ್ನ ಹಾಕೊಂಡಿದ್ದೀರಾ ಅಂತ. ಅದಕ್ಕೆ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಹೇಳ್ತಾನೆ, ನಾವು ನಮ್ಮ ಪರ್ಸನಲ್ ಡೀಟೇಲ್ಸ್ ಗಳನ್ನ ಪ್ಲೇಯರ್ ಜೊತೆ ಶೇರ್ ಮಾಡ್ಕೋಬಾರ್ದು, ಆ ಒಂದು ಕಾರಣಕ್ಕಾಗಿ ನಾವು ಮಾಸ್ಕ್ ಅನ್ನ ಹಾಕೊಂಡಿರೋದು ಅಂತ ಹೇಳಿ ಇಲ್ಲಿ ಪ್ರತಿಯೊಬ್ಬರ ಕಷ್ಟಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅದನ್ನ ವಿಜುವಲ್ ಆಗಿ ಕೂಡ ತೋರಿಸ್ತಾನೆ. ಯಾರ್ಯಾರಿಗೆ ಎಷ್ಟೆಲ್ಲ ಲೋನ್ ಇದೆ, ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂತ. ಮತ್ತೆ ಹೇಳ್ತಾರೆ, ಯಾರಿಗೆಲ್ಲ ಗೇಮ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅವ್ರು ಇವಾಗ್ಲೇ ಅವ್ರ ಹೆಸರನ್ನ ತಿಳಿಸ್ಬೇಕು ಅಂತ. ಆದ್ರೆ ಇಲ್ಲಿರೋ ಎಲ್ಲರಿಗೆ ಒಂದೊಂದು ಕಷ್ಟ ಇರುತ್ತೆ. ಅವರ ಕಷ್ಟಗಳನ್ನ ನೆನೆಸ್ಕೊಂಡು ಇವರು ಗೇಮ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅದಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ಹೇಳ್ತಾರೆ. ಅದರಲ್ಲಿ 3 ರೂಲ್ಸ್ ಅನ್ನ ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. 1, ಈ ಆಟವನ್ನ ಯಾರು ಫೋರ್ಸ್ಫುಲ್ ಆಗಿ ನಿಲ್ಲಿಸುವಂತಿಲ್ಲ. 2, ಒಬ್ಬ ಪ್ಲೇಯರ್ ನಾನು ಈ ಗೇಮ್ ಮಾಡಲ್ಲ ಅಂತ ಹೇಳಿದ್ರೆ ಆ ಪ್ಲೇಯರ್ ಈ ಗೇಮ್ ನ ಡಿಸ್ಕ್ವಾಲಿಫೈ ಆಗ್ತಾನೆ. 3ನೇದು, ನಿಮಗೆ ಗೇಮ್ ಇಷ್ಟ ಆಗಲಿಲ್ಲ ಅಂದ್ರೆ ಪ್ಲೇಯರ್ ನ ವೋಟಿಂಗ್ ನ ಮೂಲಕ ಈ ಗೇಮ್ ಅನ್ನ ತಡೆದು ನಿಲ್ಲಿಸಬಹುದು ಅಂತ. ಹಾಗೆ ಎಲ್ಲರೂ ಸಿಗ್ನೇಚರ್ ಹಾಕಿ ಗೇಮ್ ಗೋಸ್ಕರ ವೈಟ್ ಮಾಡ್ತಿರ್ತಾರೆ. ಹಾಗೆ ಒಂದು ಸೈಲೆಂಟ್ ಕೂಡ ಆಗುತ್ತೆ. ಇಲ್ಲಿರುವ ಎಲ್ಲರ ಫೋಟೋಸ್ ಗಳನ್ನ ತಗೊಂಡು ಎಲ್ಲರನ್ನು ಒಂದು ಗ್ರೌಂಡ್ ಹತ್ರ ಕರ್ಕೊಂಡು ಹೋಗಿ ಬಿಡ್ತಾರೆ. ಇದನ್ನೆಲ್ಲ ಫ್ರೆಂಡ್
Ant Man ನೋಡ್ತಿರ್ತಾನೆ. ಹಾಗೆ ಎಲ್ಲರೂ ಒಂದು ಗ್ರೌಂಡ್ ಗೆ ಬಂದ್ಮೇಲೆ ಅವ್ರು ಬಂದಿರೋ ಡೋರ್ ಅನ್ನ ಕ್ಲೋಸ್ ಮಾಡ್ತಾರೆ. ಹಾಗೆ ಇಲ್ಲಿ ಸಿಯಾಂಗ್ ನ ಫ್ರೆಂಡ್ ಸ್ಯಾಂಗು ಇಲ್ಲೇ ಇರ್ತಾನೆ. ಸಿಯಾಂಗ್ ಹೇಳ್ತಾನೆ, ನಿನ್ನ ತಾಯಿ ಹೇಳಿದ್ರು ನೀನ್ ಔಟ್ ಆಫ್ ಕಂಟ್ರಿಗೆ ಹೋಗಿದ್ದೆ ಅಂತ, ಇಲ್ಲೇನ್ ಮಾಡ್ತಿದ್ಯಾ ನೀನು ಅಂತ. ಆದ್ರೆ ಇವನು ಹೇಳ್ತಾನೆ, ನಾವು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ. ಇಲ್ಲಿ ಕೂಡ ಗೇಮ್ ಸ್ಟಾರ್ಟ್ ಆಗುತ್ತೆ. ಈ ಗೇಮ್ ನ ಹೆಸರು ರೆಡ್ ಲೈಟ್ ಗ್ರೀನ್ ಲೈಟ್. ಇವರ ಮುಂದೆ ಒಂದು ಗೊಂಬೆ ನಿಂತಿರುತ್ತೆ. ಆ ಗೊಂಬೆ ಹೇಳ್ತಾ ಇರುತ್ತೆ, ಇಲ್ಲೊಂದು ಸಾಂಗ್ ಪ್ಲೇ ಆಗುತ್ತೆ, ಅದರಲ್ಲಿ ರೆಡ್ ಲೈಟ್ ಗ್ರೀನ್ ಲೈಟ್ ಪ್ಲೇ ಆಗುತ್ತೆ. ರೆಡ್ ಅಂದ್ರೆ ನಿಲ್ಬೇಕು, ಗ್ರೀನ್ ಅಂದ್ರೆ ಮುಂದೆ ಬರ್ಬೇಕು. ನಿಮಗೆ ಕೊಟ್ಟಿರೋ ಟೈಮಿಂಗ್ಸ್ ಅಲ್ಲಿ ಗೊಂಬೆ ಹತ್ರ ಇರುವ ಫಿನಿಶ್ ಲೈನ್ ನ ಯಾರು ದಾಟ್ತಾರೋ ಅವರು ಈ ಗೇಮ್ ನ ವಿನ್ನರ್ಸ್ ಅಂತ ಡಿಸೈಡ್ ಮಾಡ್ತಾರೆ. ಯಾರಾದ್ರೂ ರೆಡ್ ಲೈಟ್ ಅಂತ ಹೇಳ್ಬೇಕಾದ್ರೆ ಮೂವ್ ಆದ್ರೆ ಅವರು ಈ ಗೇಮ್ ಇಂದ ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ತಾ ಇರುತ್ತೆ. ಹಾಗೆ ಇಲ್ಲಿ ಗೇಮ್ ಸ್ಟಾರ್ಟ್ ಆಗ್ಬೇಕಾದ್ರೆ ಎಲ್ರು ಓಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ರೆಡ್ ಲೈಟ್ ಅಂತ ಹೇಳ್ಬೇಕಾದ್ರೆ ಮೊದಲನೇ ವ್ಯಕ್ತಿ ಮೂವ್ ಆಗ್ತಾನೆ. ಈ ಗೊಂಬೆ ಅದರ ಕಣ್ಣಿನಲ್ಲಿರುವ ಸೆನ್ಸರ್ ನ ಯೂಸ್ ಮಾಡ್ಕೊಂಡು ಯಾರು ಮೂವ್ ಆಗ್ತಾರೋ ಅವರನ್ನ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ಸಡನ್ ಆಗಿ ಒಂದು ಗನ್ ಶೂಟ್ ಸದ್ ಕೇಳಿಸುತ್ತೆ. ಇಲ್ಲಿರೋರಿಗೆ ಅರ್ಥನೇ ಆಗ್ತಾ ಇರೋದಿಲ್ಲ ಇಲ್ಲಿ ಏನ್ ನಡೀತಿದೆ ಅಂತ. ಹಾಗೆ ಒಂದ್ಸಲಿ ಗ್ರೀನ್ ಲೈಟ್ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನೆಲದ ಮೇಲೆ ಬಿದ್ದಿರುವ ವ್ಯಕ್ತಿಯನ್ನು ನೋಡ್ತಿರ್ಬೇಕಾದ್ರೆ ಅವನ ಬಾಯಿಂದ ರಕ್ತ ಬರ್ತಾ ಇರುತ್ತೆ. ಈ ಗೇಮ್ ಅಲ್ಲಿ ಎಲಿಮಿನೇಟ್ ಅಂದ್ರೆ ಅವರನ್ನ ಸಾಯಿಸೋದಾಗಿರುತ್ತೆ. ಇದನ್ನ ನೋಡಿದ ಎರಡನೇ ವ್ಯಕ್ತಿ ಬಾಯದಿಂದ ಇಲ್ಲಿಂದ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಗೊಂಬೆ ಇವನನ್ನು ಸೆನ್ಸರ್ ಮಾಡಿ ಇವನನ್ನ ಶೂಟ್ ಮಾಡಿ ಸಾಯಿಸುತ್ತೆ. ಇದನ್ನ ನೋಡಿದ ಎಲ್ಲರೂ ಅಕ್ಕಪಕ್ಕ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಯಾರೆಲ್ಲ ಓಡ್ತಿದಾರೋ ಅವ್ರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ಲಿಕ್ಕೆ ಶುರು ಮಾಡುತ್ತೆ. ಇಲ್ಲಿ ಕೆಲವರು ಮಾತ್ರ ಫ್ರೀಸ್ ಆಗಿ ನಿಂತಿರ್ತಾರೆ. ಇಲ್ಲಿ ಸ್ಯಾಂಗು ಸಿಯಾಂಗ್ಗೆ ಹೇಳ್ತಾನೆ, ಟೈಮಿಂಗ್ಸ್ ಮುಗಿಯೋದ್ರೊಳಗೆ ನಾವು ಹೇಗಾದ್ರೂ ಈ ಗೇಮ್ ಅನ್ನ ಕಂಪ್ಲೀಟ್ ಮಾಡ್ಬೇಕು. ನಾವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೂ ಅವ್ರು ನಮ್ಮನ್ನ ಸಾಯಿಸಿ ಬಿಡ್ತಾರೆ ಅಂತ ಹೇಳ್ತಾನೆ. ಇಲ್ಲಿ ಮತ್ತೆ ಗೇಮ್ ಕಂಟಿನ್ಯೂ ಆಗ್ಲಿಕ್ಕೆ ಶುರು ಆಗುತ್ತೆ. ಆದ್ರೆ ಇಲ್ಲಿ ನಂಬರ್ 1 ಅಂದ್ರೆ ಆ ವಯಸ್ಸಾದ ವ್ಯಕ್ತಿ ತುಂಬಾ ಜಾಲಿಯಾಗಿ ಈ ಗೇಮ್ ಅನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಇವರ ಮೂವ್ಮೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿರುವ ಎಲ್ಲರೂ ಅವ್ರ ತರಾನೇ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಪ್ರತಿಯೊಂದು ರೋಡ್ಸ್ ನಲ್ಲೂ ತುಂಬಾ ಜನರು ಸಾಯ್ತಾ ಇರ್ತಾರೆ. ಹಾಗೆ ಇಲ್ಲಿ ಟೈಮಿಂಗ್ಸ್ ಹೋದಾಗೇನೆ ತುಂಬಾ ಜನರು ಫಿನಿಶಿಂಗ್ ಲೈನ್ ಅನ್ನ ದಾಟಿರ್ತಾರೆ. ಹಾಗೆ ಸಿಯಾಂಗ್ ಇನ್ನು ಫಿನಿಶಿಂಗ್ ಲೈನ್ ಅನ್ನು ದಾಟಬೇಕು ಅನ್ನೋಷ್ಟರಲ್ಲಿ ಕಾಲಡವಿ ಕೆಳಗಡೆ ಬೀಳೋ ತರ ಹೋಗ್ತಾನೆ. ಇದೇ ಸಮಯದಲ್ಲಿ ಹಿಂದಿನಿಂದ ಇವನನ್ನ ಯಾರೋ ಒಬ್ರು ಹಿಡ್ಕೋತಾರೆ. ಇವನ ಹೆಸರು ಅಲಿ. ಇನ್ನಿಲ್ಲಿ ಕೆಲವು ಸೆಕೆಂಡ್ಸ್ ಗಳು ಮಾತ್ರ ಬಾಕಿ ಇರುತ್ತೆ. ಗ್ರೀನ್ ಲೈಟ್ ಅಂತ ಹೇಳ್ಬೇಕಾದ್ರೆ ಸಿಯಾಂಗ್ ಅಲಿ ಇನ್ನು ಕೆಲವರು ಫಿನಿಶಿಂಗ್ ಲೈನ್ ಅನ್ನು ದಾಟ್ತಾರೆ. ಟೈಮಿಂಗ್ಸ್ ಮುಗ್ದ್ಮೇಲೂ ಯಾರೆಲ್ಲ ಫಿನಿಶಿಂಗ್ ಲೈನ್ ಅನ್ನ ದಾಟಿಲ್ಲ ಅವರನ್ನೆಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಈ ಗೇಮ್ ಮುಗ್ದ್ಮೇಲೆ ಇಲ್ಲಿ ಯಾವುದೋ ಒಂದು ಶಟರ್ ತರ ಮುಚ್ಚುತ್ತಿರೋದನ್ನು ನಮಗೆ ತೋರಿಸ್ತಾರೆ. ಹಾಗೆ ಈ ಗೇಮ್ ಯಾರಿಗೆ ಗೊತ್ತಾಗಬಾರ್ದು ಅಂತ ಐಲ್ಯಾಂಡ್ ಅಲ್ಲಿ ನಡೀತಾ ಇರುತ್ತೆ. ಹಾಗೆ ಇವರು ಆಡ್ತಿದ್ದ ಜಾಗ ಕಾಡಿನೊಳಗೆ ಮರ್ಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ತೋರಿಸ್ತಾ ಇದ್ದ ಹಾಗೇನೆ ಎಪಿಸೋಡ್ 1 ಇಲ್ಲಿಗೆ ಎಂಡ್ ಆಗುತ್ತೆ. ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಎಪಿಸೋಡ್ 2 ಅಲ್ಲಿ.